ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಒಳಾಡಳಿತ ಮಂತ್ರಿಯಾಗಿದ್ದ ಸಾಮ್ರಾಟ್ ಚೌಧರಿಯವರು ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಬಿಜೆಪಿಯಿಂದ ಬಿಹಾರದ ಮುಖ್ಯಮಂತ್ರಿಯಾದ ಮೊದಲಿಗರು ಎಂಬ ಹಿರಿಮೆ ಸಾಮ್ರಾಟ್ ಅವರದಾಯಿತಾದರೂ ಬಿಜೆಪಿಯು ಬಿಹಾರದಲ್ಲಿ ಎಂದೂ ಬಹುಮತ ಸಾಧಿಸಿದ್ದಿಲ್ಲ. ಈಗ ಕೂಡ ಅದಕ್ಕೆ ಬಹುಮತ ಇಲ್ಲವಾದ್ದರಿಂದ ಎನ್ಡಿಎ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅವರು ಇರುತ್ತಾರೆ ಎನ್ನುವುದೇ ಸರಿಯಾದುದಾಗಿದೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ ಬೆನ್ನಿಗೆ ಬಿಜೆಪಿ ಶಾಸಕಾಂಗ ಪಕ್ಷವು ಸಭೆ ಸೇರಿ ಸಾಮ್ರಾಟ್ರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿತ್ತು. ರಾಜ್ಯಪಾಲ ಸೈಯದ್ ಅಟಾ ಹುಸೇನ್ ಅವರು ಹೊಸ ಮುಖ್ಯಮಂತ್ರಿಗೆ ಪ್ರಮಾಣ ವಚನ ಬೋಧಿಸಿದ್ರು. ಅವರೊಂದಿಗೆ ಜೆಡಿಯುನ ಬಿಜೇಂದ್ರ ಪ್ರಸಾದ್ ಯಾದವ್ ಹಾಗೂ ಬಿಜೆಪಿಯ ವಿಜಯಕುಮಾರ್ ಚೌಧರಿಯವರು ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಪಡೆದು ಅಧಿಕಾರಕ್ಕೇರಿದ್ರು. ಇದೊಂದು ಪವಿತ್ರ ಅವಕಾಶ. ಅದಕ್ಕೆ ಅವಕಾಶ ಮಾಡಿದ ನಾಯಕರಿಗೆ ಅಭಿನಂದನೆಗಳು ಎಂದು ಮುಖ್ಯಮಂತ್ರಿಯಾದ ಬೆನ್ನಿಗೆ ಸಾಮ್ರಾಟ್ರು ಎಕ್ಸ್ಪೋಸ್ಟ್ ಮಾಡಿದ್ದಾರೆ. 24ನೆಯ ಮುಖ್ಯಮಂತ್ರಿ ಸಾಮ್ರಾಟ್ರು 3ನೆಯ ಬಾರಿ ಶಾಸಕರಾಗಿದ್ದಾರೆ. ಉಪಮುಖ್ಯಮಂತ್ರಿಗಳಾದ ವಿಜಯಕುಮಾರ್ 7 ಬಾರಿ ಮತ್ತು ಬಿಜೇಂದ್ರ ಪ್ರಸಾದ್ ಅವರು 9ನೇ ಬಾರಿ ಶಾಸಕರಾದವರಾಗಿದ್ದಾರೆ.